2 ಕೋಟಿಲಿ ಮಗನ ಕೊಡ್ಲಾ ಮಗಳು ಕೊಡ್ಲಾ ಮಗಳು ಕೊಡದೆ ಹೋದ್ರೆ ಅಳಿಯ ಹೊಡೆದು ಮನೆ ಕಳಿಸ್ತಾನೆ ಮುಚ್ಕೆ ನನ್ಗೇನು ಕೆಲಸ ಕೊಡ್ತೀರಿ ಏನು ಕೆಲಸ ಕೊಡ್ತೀರಿ ಭೂಮಿ ಕೊಡಲ್ಲ ಗಳೆಲ್ಲ ಸೇರ್ಕೊಂಡು ನಂದು 1 ಎಕರೆ ಭೂಮಿ ಉಳಿಸ್ಕೊಡ್ಬೇಕು ನೋಡಪ್ಪ 1 ಎಕರೆ ಜಮೀನು ಅದೇ ನಾನು ಕೆಂಪನಪಳ್ಳಿ ಕಾಳೇಗೌಡ್ರ ಮಗ ಅಂತ ನನಗೆ ಒಬ್ಬ ಮಗ ಒಬ್ಬ ಮಗಳವ್ರೆ ಈ 1 ಎಕರೆಗೆ 2 ಕೋಟಿ ಕೊಡ್ತಾರೆ 2 ಕೋಟಿಲಿ ಮಗನ ಕೊಡ್ಲಾ ಮಗಳು ಕೊಡ್ಲಾ ಮಗಳು ಕೊಡದೆ ಹೋದ್ರೆ ಅಳಿಯ ಹೊಡೆದು ಮನೆ ಕಳಿಸ್ತಾನೆ ಮಗಳು ಕೊಡಲೇಬೇಕಾ ಈಗ ನಾನು ಹೆಂಡ್ತಿ ಮುಚ್ಕೆ ನನಗೇನು ಕೆಲಸ ಕೊಡ್ತೀರಿ ಏನು ಕೆಲಸ ಕೊಡ್ತೀರಿ ಇದು ಬಾತ್ರೂಮ್ ತೊಳೆಯೋದು ಕೊಡ್ತೀರಾ ಕಸ ಗುಡಿಸೋದು ಕೊಡ್ತೀರಾ ವಯಸ್ಸಾಗೋದೆ ಅಂದ್ಬಿಟ್ಟು ಏನೂ ಕೊಡಲ್ಲ ಹಾಂ ನಾನು ಅದರಲ್ಲಿ ತರಕಾರಿ ಕೇಳಿ ಇಲ್ಲೇ ಅವರೇ ಎಲ್ಲ ಈ ಹೆಣ್ಮಕ್ಳನ್ನೆಲ್ಲ ಕೇಳಿ ನೋಡಿ ನಾನು ತರಕಾರಿ ಬೆಳ್ಕೊಂಡು ಎಳ್ಳಿ ಎಲ್ಲ ಹಳ್ಳಿ ಮೇಲೆ ಮಾಡ್ತೀನಿ ದಿನಾನು ಐಟಮ್ ಬಂದಾಗ 2,000 ರಿಂದ 3,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಐಟಮ್ ಇದ್ದಾಗ ದಿನ ಮಾಡ್ತೀನಿ ಅಂತಲ್ಲ ಐಟಮ್ ಇದ್ದಾಗ ಇಲ್ಲದೇ ಇದ್ದಾಗ ತೋಟದಲ್ಲಿ ಕೆಲಸ ಮಾಡ್ತೀನಿ ನಾನು ಹೆಂಡ್ತಿ ಹಾಂ ನಮ್ದು ಯಾರೂ ನೋಡ್ತಾ ಇಲ್ಲ ನನಗೂ ಹೆಂಡ್ತಿಗೆ ಏನು ಕೆಲಸ ಕೊಟ್ಟಿರಿ ಇಲ್ಲ ನಮಗೆ ಕೆಲಸ ಕೊಡಿ ನಿಮ್ಮ ತಾಯಗಂಟ ನಿಮ್ಮ ಮನೆ ತಾವು ಬಾತ್ರೂಮು ಕಸ ಗುಡ್ಸ್ಕೊಂಡು ಇರ್ತೀವಿ ನನಗೂ ಹೆಂಡ್ತಿಗೆ ಭೂಮಿನ ಕಿತ್ಕೊಬಿಡಿ ಅಂದರೆ ನೀವು ಹೇಳ್ತಿರೋದು 2 ಕೋಟಿ ಸಾಕಾಗಲ್ಲ ಇನ್ನು ಜಾಸ್ತಿ ಬೇಕು ಅಂತಾನ ಭೂಮಿ ಕೊಡಲ್ಲ ನಮಗೆ ಭೂಮಿ ಬೇಕು ಈಗ 50 ಕೋಟಿ ಕೊಟ್ಟರು ದುಡ್ಡು ಇರ್ತದಪ್ಪ ಹಾಂ ಮಕ್ಕಳುಗಳು ಕಿತ್ಕೋತಾರೆ ಅಲ್ವೇ ಮಡಗ್ತಾರೆ ಮಕ್ಕಳುಗಳು ಹಾಂ ನಾವೇನು ಮಾಡ್ತೀವಿ ಇದು ಕೆಲಸ ಇರಲ್ಲ ಮನೆ ಜೂಗಿಸ್ಕೊಂಡು ಕುತ್ಕೋತೀವಿ ನಮಗೆ ಸಾಯಗಂಟ ಇಲ್ಲ ನಮ್ಮ ಭೂಮಿನ ಕಿತ್ಕೊಬಿಡಿ ನನಗೆ ದುಡ್ಡು ಬೇಡ ಏನು ಬೇಡ ಆ ಕೆಲಸ ಕೊಡಿ ನನಗೂ ಹೆಂಡ್ತಿಗೆ ಹಾಂ ನಿಮ್ಮ ಮನೆ ತಾವು ಕೆಲಸ ಕೊಡಿ ಕೊಡ್ತೀರಾ ಆಯ್ತದ ಹೇಳಿ ನಾನು ಭೂಮಿ ಕೊಡಲ್ಲ ನನಗೆ ಎಲ್ಲರೂ ರೈತರುಗಳೆಲ್ಲ ಸೇರ್ಕೊಂಡು ನಂದು 1 ಎಕರೆ ಭೂಮಿ ಉಳಿಸ್ಕೊಡ್ಬೇಕು ನಾನು ಸತ್ತೋದಾಗ ಮಗಳು ಏನಾನ ಮಾಡ್ಕೊಳ್ಳಿ ಅದಿಲ್ಲ ನಾನಿರೋ ಗಂಟೆ ಬೇಕು ಹಾಂ ನನಗೆ ಆಸ್ತಿ ಬೇಕು ನಾವು ಅದರಿಂದ ತೆಂಗದೆ ಬಾಪ ನೀನೇ ನೋಡು ತೆಂಗದೆ ಬಾಳೆ ಇದೆ ಹಾಂ ಅಲಸಂದೆ ಬೆಳಿತೀನಿ ಅವರೇ ಬೆಳಿತೀನಿ ಟೊಮಾಟೊ ಬೆಳಿತೀನಿ ಬೆಂಡೆ ಬೆಳಿತೀನಿ ಮೆಣಸಿನ್ಕಾಯಿ ಬೆಳಿತೀನಿ ಈ ಇಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕೇಳಿ ನೋಡಿ ನಾನು ಮಾರ್ಕೆಟ್ಗೆ ಹಾಕಲ್ಲ ಹಳ್ಳಿ ಮೇಲೆ ಮಾಡ್ತೀನಿ ಐಟಮ್ ಬಂದಾಗ 2,000 ರಿಂದ 3,000 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಕೇಳಿ ನೋಡಿ ಒಣ್ಣೆನ್ನೆ ಕೇಳಿ ನೋಡಿ ಹಾಂ ಐಟಮ್ ಇದ್ದಾಗ ದಿನ ಸಂಪಾದನೆ ಮಾಡ್ತೀನಿ ಅಲಸಂದಿ ಬೆಳಿತೀನಿ ಅವರೇ ಬೆಳಿತೀನಿ ಬೆಂಡೆ ಬೆಳಿತೀನಿ ಟೊಮಾಟೊ ಬೆಳಿತೀನಿ ಬಾಳೆ ಇದೆ ತೆಂಗಿನ ಮರ ಇದೆ ಇವಾಗ ತೆಂಗಿನ ಮರ ಅವೇನ ನಾವು ಯಾರ್ದಾನ ಮದುವೆ ಆದ್ರೆ 100 ಕಾಯಿ ಕೊಡ್ತೀನಿ ಯಾರಿಗಾನ ಹುಷಾರಿಲ್ಲ ಒಂದು 20 ಎಳ್ನೀರು ಕೊಡ್ತೀನಿ ಈ ಭೂಮಿ ಕೊಟ್ಮೇಲೆ ಏನು ಕೊಟ್ಟ ನಾನು ನನಗೇನೆ ಕುಡಿಯೋಕ್ಕೆ ಒಂದು ಎಳ್ನೀರು ಸಿಗಲ್ವಲ್ಲ ಈಗ ಡಿ.ಕೆ. ಶಿವಕುಮಾರ್ ಹೇಳೋದು ಇದೇ ದುಡ್ಡು ಕೊಡ್ತೀವಲ್ಲ ಅದ್ರಲ್ಲಿ ಬೇರೆ ಕಡೆ ಜಮೀನು ಮಾಡ್ಕೊಳ್ಳಿ ಬೇರೆ ಕಡೆ ಕೃಷಿ ಮಾಡಿ ಅಂತಿದ್ದಾರೆ ತಗವ ಎಟ್ಕಲ್ದು ಎಲ್ಲಿ ತಗೊಂಡು ಸಾಯಕ್ಕೆ ಹೋಗುವ ಮನೆ ಮಠ ಬಿಟ್ಬಿಟ್ಟು ಅಲ್ಲೋಗಿ ಮನೆ ಕಸಕ್ಕಾಯ್ತದ ಜಮೀನು ತಗೊಳಕಾಯ್ತದ ಹೇಳಪ್ಪ ಹಾಂ ನೀರು ಬೇಡವಾ ಈಗೇನೋ ನೀರಾವರಿ ಮಾಡ್ಕೊಂಡಿದ್ದೀವಿ ಅಲ್ಲೋಗಿ ಬೋರ್ ಹಾಕ್ಸಿ ಜಮೀನು ತೆಗ್ದು ಮನೆ ಕಟ್ಟಿ ಹಾಂ ನಾವು ತಲೆ ನಮ್ಮ ತಾತನ ಕಾಲದಿಂದ ಇದ್ದೀವಿ ಕಣಪ್ಪ ಕೆಮ್ಮನ್ ಬೆಳೆದಲ್ಲಿ ಹಾಂ ನನ್ನ ಹೆಸರು ಜಯರಮಣ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.